ಹೇಳಿ ನರಸಿಂಹ. ಅದೇ ನಾನು ಲಾಸ್ಟ್ ಟೈಮು ನಿಮಗೆ ಫೋನ್ ಮಾಡಿದ್ನಲ್ಲ, ಒಂದು ವಿಟ್ನೆಸ್ ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಬೇಕು ಅಂತ. ಅಲ್ಲಿ ಹೋಗಿದ್ದೇನು ಉಪಯೋಗ ಆಗಲಿಲ್ಲ. ಅದಕ್ಕೆ ನಿಮಗೆ ಬೇರೆ ಯಾರು ಸೈಕ್ಯಾಟ್ರಿಸ್ಟ್ ಪರಿಚಯ ಇದ್ದಾರಾ ಕೇಳೋಣ ಅಂತ ಫೋನ್ ಮಾಡಿದೆ. ಅದಕ್ಕೇನಂತೆ, ಇನ್ನೊಬ್ಬರು ಸೈಕ್ಯಾಟ್ರಿಸ್ಟ್ ಇದ್ದಾರೆ, ವಿರಾಟ್ ಅಂತ. ಅವ್ರ ನಂಬರ್ ಕೊಡ್ತೀನಿ ತೊಗೊಳ್ಳಿ. ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿರ್ತೀನಿ, ಕರ್ಕೊಂಡೋಗಿ. ಸರಿ ಬಾಬಾ, ಕಳಿಸ್ಕೊಡಿ. ಸರಿ, ವಾಟ್ಸಪ್ಪಲ್ಲಿ ನಂಬರ್ ಸೆಂಡ್ ಮಾಡ್ತೀನಿ ನೋಡಿ. ಯಾವುದೋ ಅನ್ನೋನ್ ನಂಬರ್, ಮೇ ಬಿ ಪೇಷಂಟ್ ಇರಬೇಕೇನೋ. ನಾನು ಏನಂತ ಮಾತಾಡಲಿ, ನಂಗೆ ಇದ್ರ ಬಗ್ಗೆ ಏನು ಗೊತ್ತಾಗಲ್ಲ. ಅವರೇ ಬಂದು ಮಾತಾಡ್ತಾರೆ. ಮತ್ತೆ ಅದೇ ನಂಬರಿಂದ ಫೋನ್ ಬರ್ತಿದೆಯಲ್ಲ, ಮೇ ಬಿ ಎಮರ್ಜೆನ್ಸಿ ಇರಬೇಕೇನೋ. ನಾನೇ ರಿಸೀವ್ ಮಾಡಿ ಮಾತಾಡ್ತೀನಿ. ಹಲೋ. ಹಲೋ, ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಒಂದು ನಿಮಿಷ. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಏನಾಗಬೇಕಾಗಿತ್ತು? ನಿಮ್ಮ ವಾಯ್ಸ್ ತುಂಬ ಬ್ರೇಕ್ ಆಗ್ತಿದೆ. ಏನು ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ. ಹಲೋ, ನನ್ನ ಮಾತು ನಿಮಗೆ ಕೇಳಿಸ್ತಿದ್ಯಾ? ಹಲೋ. 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 ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಆ ಕಡೆಯಿಂದ ಏನೂ ಕೇಳಿಸ್ಲೇ ಇಲ್ವಲ್ಲ. ಅರ್ಚನ್ ಅವರೇ, ಏನಾಯಿತು? ಏನಾದ್ರು ಪ್ರಾಬ್ಲಮ್ಮಾ? ಅದು ನಿಮ್ಮ ಫೋನಿಗೆ ಆಗಲೇ ಯಾವುದೋ ಒಂದು ಕಾಲ್ ಬಂದಿತ್ತು, ರಿಸೀವ್ ಮಾಡಿದೆ. ಬಟ್ ಆ ಕಡೆಯಿಂದ ಏನೂ ಕೇಳಿಸ್ಲಿಲ್ಲ. ಏನಿಲ್ಲ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ, ನಾನು ನೋಡ್ತೇನೆ ಬಿಡಿ. ಹಲೋ. ಹಲೋ, ಡಾಕ್ಟರ್ ವಿರಾಟ್ ಅವ್ರು ಇದ್ದಾರಾ? ಹೇಳಿ. ಹಲೋ ಸರ್, ನಮಸ್ತೆ. ನಾನು ಒಂದು ಪೇಷಂಟ್ನ ಕರ್ಕೊಂಡ್ಬರ್ಬೇಕಾಗಿತ್ತು. ಅದಕ್ಕೆ ನಾಳೆ ನಿಮ್ಮ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂತ ಕೇಳಕ್ಕೆ ಫೋನ್ ಮಾಡಿದ್ದೆ. ನಾಳೆ ತಾನೇ? ನೋ ಪ್ರಾಬ್ಲಮ್. ನಾನು ನಿಮಗೆ ಅಡ್ರೆಸ್ ಶೇರ್ ಮಾಡ್ತೀನಿ, ಬನ್ನಿ. ಶೋರ್ ಸರ್, ಥ್ಯಾಂಕ್ ಯು. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ನೀವು ಪೇಷಂಟ್ನ ಕರ್ಕೊಂಬಂದು ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರು ರಿಕವರ್ ಆಗ್ತಾರಲ್ಲ, ಹಾಗೇಳಿ. ಆಗಲಿ ಸರ್. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಿಮಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಭಾವ ಡಾಕ್ಟರ್ ವಿರಾಟ್ ಅಂತ ಒಬ್ಬರನ್ನ ಸಜೆಸ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಡಾಕ್ಟರ್ ಅಂತೆ. ಹೋಗಿ ನೋಡೋಣ. ಸಾನ್ವಿ ಪುಟ್ಟ, ಕುಡಿಲಿ. ಜಾಸ್ತಿ ಫೋನ್ ನೋಡಬಾರ್ದು. ನೀನು ಹಿಂಗೆ ಫೋನ್ ನೋಡ್ತಿದ್ರೆ ಆಮೇಲೆ ನಿನಗೆ ಕಣ್ಣು ಹಾಳಾಗುತ್ತೆ. ಆಮೇಲೆ ನೀನು ಕನ್ನಡಕ ಹಾಕೋಬೇಕಾಗತ್ತೆ. ಇಲ್ಲ ಅಮ್ಮ, ನಾನು ಗೇಮ್ಸ್ ಆಡ್ತಿರ್ಲಿಲ್ಲ. ಮತ್ತೆ ರೀಲ್ಸ್ ನೋಡ್ತಿದ್ದ? ಅಮ್ಮಂಗೆ ಗಂಡೇಶ್ ಮುಖ್ಯನೋ ಅಷ್ಟೇ ತಾಳಿನೂ ಮುಖ್ಯ ಅನ್ನೋ ವಿಡಿಯೋ ನೋಡ್ತಾ ಇದ್ದೆ ಅಮ್ಮ. ತಾಳಿನಾ? ಹೌದು, ನಿಮ್ ಕತ್ತಲ್ಲಿರೋ ತಾಳಿ ಎಲ್ಲಿ ಕಾಣಿಸ್ತಿಲ್ವಲ್ಲ? ಹೆಣ್ಣಿನ ಕುತ್ತಿಗೆಲಿ ತಾಳಿ ಇದೆ ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಅಹಂಕಾರ ತೋರಿಸ್ತೀರಾ ಅಲ್ವಾ? ತಗೋ ನೀನು ಕಟ್ಟಿದ ತಾಳಿನ.